ಸಾಮಾನ್ಯ ಪ್ರೆಸ್ ಮೀಟ್ ಅಲ್ಲ. ಕರ್ನಾಟಕದ ಮುಸ್ಲಿಂ ಸಮುದಾಯದ ಗೌರವ ಹೊಣೆಗಾರಿಕೆ. ಮಾನ್ಯರೇ, ನಾವು ಎಲ್ಲ ಜಿಲ್ಲೆಗಳಿಂದ, ಹಲವಾರು ಜಿಲ್ಲೆಗಳಿಂದ ಉಲಮಾಗಳು, ಧರ್ಮಗುರುಗಳು, ಇಮಾಮರು, ಖತೀಬರು ಮತ್ತು ಸಂಸ್ಥೆಯ ನಾಯಕರು ಎಲ್ಲ ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ. ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಹಲವಾರು ಪಕ್ಷಗಳಿವೆ. ಆದರೆ ನಮಗೆಲ್ಲ ತಿಳಿದಂತೆ, ದೇಶಕ್ಕೆಲ್ಲ ತಿಳಿದಂತೆ, ಸುಮಾರು 70 ವರ್ಷ ಕಾಲದಿಂದ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಮತವನ್ನು ಚಲಾಯಿಸಿ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರೋರು ಮುಸ್ಲಿಂ ಸಮುದಾಯದವರು. ಇನ್ನೊಂದು ಮಾತೇನೆಂದರೆ, ನಮ್ಮ ಮುಸ್ಲಿಂ ಸಮುದಾಯದ ನಾಯಕರಿಗೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಗುರಿ ಮಾಡಿ ಅವರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿದ್ದಾರೆ. ಹಲವರು ನಾಯಕರು, ಪಕ್ಷ ನಾಯಕರು, ಅಧ್ಯಕ್ಷರು ಯಾರನ್ನಾರಾಗಲಿ ಒಂದೇ ಒಂದು ನಮ್ಮಿಂದ ಧರ್ಮಗುರುಗಳು ಸೇರಿದ್ದಾರೆ. ಎಲ್ಲರಿಂದ ಮನವಿ ಮತ್ತು ಎಚ್ಚರಿಕೆ ಎಲ್ಲ ನಾವು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಹೈಕಮಾಂಡ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಡೋದು ಏನೆಂದರೆ, ನಮ್ಮ ಹಿರಿಯ ನಾಗರಿಕರು, ಹಿರಿಯ ಅಬ್ದುಲ್ ಜಬ್ಬಾರ್ MLC ಸಾಹಬರವರು ಹಾಗೆ ನಸೀರ್ ಅಹಮದ್ ಸಾಹಬರು ದೇವರಾಜರ್ಸ್ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತಮ್ಮ ಎಲ್ಲ ಶಕ್ತಿಯನ್ನು ತೋರಿಸಿ ಬೆಳೆಸಿ ಅದಕ್ಕೆ ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದವರು ಇಂಥ ನಾಯಕರು. ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿರುವುದು ನಮ್ಮ ಮುಸ್ಲಿಂ ಸಮುದಾಯದಕ್ಕೆ ತುಂಬಾ ಧಕ್ಕ ಬಂದಿದೆ, ತುಂಬಾ ಬೇಸರ ಆಗಿದೆ. ಇನ್ನೊಂದೇನೆಂದರೆ, ಹಾಗೆ ಅಷ್ಟೇ ಅಲ್ಲ, ಮುಂದೆ ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಂದ ಜೀವ BZ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ನಮ್ಮ ಎಲ್ಲ ಧರ್ಮಗುರುಗಳು ಸೇರಿದ್ದಾರೆ. ಇನ್ನೊಂದು ಮಾತೇನೆಂದರೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದು 3 ವರ್ಷ ಆಯಿತು. ಈ ಗಂಟ 3 ವರ್ಷ ಕಾಲ ಆಯಿತು. ಆದರೆ ಹಿಜಾಬ್ ಸಮಸ್ಯೆ ಇನ್ನೂ ಏನು ಮಾಡಿಲ್ಲ. ಹಾಗೆಯೇ ಮೀಸಲಾತಿ 4% ಅದು ಏನು ಮಾಡಿಲ್ಲ. ಎಲ್ಲ ಹೀಗೆಯೇ ಅದು ಗಾದೆ ಹೇಳ್ತಾರೆ ನಮ್ಮ ಉರ್ದುನಲ್ಲಿ, ಕನ್ನಡದಲ್ಲಿ ಗಾದೆ ಇದೆ, ಬಚ್ಚೋಂಕು ಚಾಕ್ಲೇಟ್ ದೇನ. ಇಸಿ ತರ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದವರು ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಮಗು ಅಲ್ಬೇಡ ಅಂತ. ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ. ನಮ್ಮ ನಾಯಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಯಾರನ್ನಾರಾಗಲಿ ಪಕ್ಷದಿಂದ ಗೌರವ ಕೊಡಬೇಕು. ಯಾಕಂದರೆ ಅವರು ತಮ್ಮ ಎಲ್ಲ ಜೀವವನ್ನು ಕಾಂಗ್ರೆಸ್ ಉಳಿಸಕ್ಕೆ, ಕಾಂಗ್ರೆಸ್ ಬೆಳೆಸಕ್ಕೆ ತಮ್ಮ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಂದೇ ನಮ್ಮಿಂದ ವಿನಂತಿ ಮತ್ತು ಎಚ್ಚರಿಕೆ, ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೆ ಎಲ್ಲ ಗೌರವ ಕೊಡಬೇಕು. ಮತ್ತು ಯಾರ್ಯಾರಿಗೆ ಅದು ಸಣ್ಣ ಪುಟ್ಟ ಮಾತಿಗೋಸ್ಕರ ಅವ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ, ಇದು ಸರಿಯಲ್ಲ. ಅವ್ರಿಗೆ ಮತ್ತೆ ಮಾತಿನಲ್ಲೆಲ್ಲ
ಮತ್ತೆ ವಾಪಸ್ ಕೊಟ್ಟು ಅವರ ಅಧಿಕಾರವನ್ನು ಅವರಿಗೆ ಕೊಡಬೇಕು ಅಂತ ನಮ್ಮ ಎಲ್ಲ ಧರ್ಮಗುರುಗಳಿಂದ ನಾನು ವಿನಂತಿ ಮಾಡುತ್ತೇನೆ. ಆಮೀನ್. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.